ಗುಡ್ ಈವ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಅರಸೀಕೆರೆಗೆ ಹೋಗೋಣ ಅಂತ ಹೊರಟಿದ್ವಿ. ಸಂಜೆ ಸ್ವಲ್ಪ ಹೇಳ್ಕೊಳ್ಳೋ ಮಟ್ಟಿಗೆ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಈ ಸಿಟಿಲಿ ಇದ್ದು ನಮಗೂ ಬೇಜಾರಾಗಿರುತ್ತೆ. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ದಾರಿ ಮಧ್ಯ ತುಂಬ ಚೆನ್ನಾಗಿತ್ತು. ಅರಸೀಕೆರೆ ಹತ್ತಿರ ಇರೋ ಗೀಜಹಳ್ಳಿ ಎಂಬ ಹಳ್ಳಿಗೆ ಹೋಗ್ತಾ ಇದ್ದೀವಿ. ತುಂಬ ಮುದ್ದಾದ ತೆಂಗಿನ ಮರಗಳಿದೆ. ಹಸಿರು ತೋಟದ ಮಧ್ಯ ಹೋಗ್ತಾ ಇದ್ದರೆ ಈ ಸಿಟಿಯಲ್ಲಿ ಇದ್ದವ್ರಿಗಂತೂ ಬೇಜಾರಾಗಿ ಹೋಗಿರುತ್ತೆ. ನನಗಂತೂ ಗೈಸ್ ಗ್ರೀನರಿ ಅಂದರೆ ತುಂಬ ಇಷ್ಟ. ನಾನು ಗ್ರೀನ್ ನೋಡಿದ್ರೆ ಸಾಕು, ಗ್ರೀನ್ ಕಲರ್ ನನ್ನ ಮನಸ್ಸೇ ಒಂಥರ ಹಸಿರಾದಷ್ಟು ಫೀಲ್ ಆಗುತ್ತೆ. ಅರಸೀಕೆರೆಗೆ ಅರಸೆಯೊಬ್ಬರು ಸ್ನಾನ ಮಾಡಲಿಕ್ಕೆ ನಿರ್ಮಿಸಿದ ಕೊಳದಿಂದ ಇದಕ್ಕೆ ಅರಸೀಕೆರೆ ಅಂತ ಹೆಸರು ಬಂದಿದೆ. ಅರಸಿ ಅಂದರೆ ರಾಣಿ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಅವ್ರ ತೋಟ. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಲ್ಲ, ಇದೆಲ್ಲ ಅವರ ತೋಟ. ಅರಿಶಿನ, ಶುಂಠಿ, ತೆಂಗು, ಅಡಿಕೆ ಸಸಿಗಳು ಎಲ್ಲದನ್ನು ನಟ್ಟಿದ್ದಾರೆ. ಈ ಬಿಲ್ಡಿಂಗ್ಗಳು, ಸಿಮೆಂಟ್ ಫ್ಯಾಕ್ಟ್ರಿಗಳ ಮಧ್ಯೆ ನಾವು ಬದುಕ್ತಾ ಇರೋ ಥರ ಸಿಟಿಲಿ ಫೀಲ್ ಆಗುತ್ತೆ. ಅದೇ ಹಳ್ಳಿಗಳಲ್ಲಿ ಹಸಿರಿನ ಜೊತೆಗೆ ಉಸಿರಾಗಿ ಬೆರೆತು ಹೋಗಿರ್ತಾರೆ ಅವರು. ನೋಡಿ ಸೀಬಿ ಹಣ್ಣು ಬಿಟ್ಟಿದೆ, ಸೀಬೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಅಲ್ಲೊಂದು ಪುಟ್ಟ ಮನೆ, ಮುದ್ದಾದ ಜೀವನ. ಮನೆ ಮುಂದೆ ಟ್ಯಾಕ್ಟ್ರು, ಎಷ್ಟು ಚೆನ್ನಾಗಿರುತ್ತಲ್ಲ. ಎಷ್ಟು ಪುಟ್ಟ ಟ್ಯಾಕ್ಟರ್ ಇದು. ಪುಟಾಣಿ 2 ಮುದ್ದಾಗಿರೋ ಕರುಗಳಿದೆ. ಆಗ ತಾನೇ ಹಾಲು ಕರಿತಾ ಇದ್ರು ಅವರು ನಾವು ಹೋದಾಗ. ಎಷ್ಟು ಮುದ್ದಾಗಿ ಮಾತಾಡ್ಕೊಳ್ತಿದ್ದಾರೆ ನೋಡಿ ಅವರು. ಮಕ್ಕಳು ಬೇರೆ ಬಂದು ಉಪದ್ರ ಕೊಡ್ತಾ ಇದ್ದಾರೆ ಅಂತ ಅಜ್ಜಿ ಬಂದು ಮಕ್ಕಳನ್ನ ವೆಲ್ಕಮ್ ಮಾಡಿದ್ರು. ಎಷ್ಟು ಮುದ್ದಾಗಿ ಮಾತಾಡ್ತಾರೆ. ಹಸು ಇದು, ಆ ಕರುದು ತಾಯಿ ಇದು. ನೋಡಿ ಬೇಬಿ ಕಾರ್ನ್ ಎಲ್ಲ ಹಾಕಿದ್ದಾರೆ ಮನೆ ಮುಂದೆನೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಆಟ ಆಡ್ತಾ ಇದ್ರು. ಮನೆ ಮುಂದೆನೇ, ಮನೆ ರೈಟ್ ಸೈಡ್ಗೆ ದೊಡ್ಡ ಫೀಲ್ಡ್ ಥರ ಇದೆ. ತುಂಬ ಚೆನ್ನಾಗಿತ್ತು. ಅಕ್ಕಪಕ್ಕ ಮನೆಗಳಿದೆ. ಸ್ವಲ್ಪ ದೂರದಲ್ಲಿ ಒಂದೊಂದು ಮನೆಗಳು. ಸಿಟಿಲಾದರೆ ನಾವು ಗಾಸಿಪ್ಸ್ ಕ್ರಿಯೇಟ್ ಮಾಡ್ತಿರ್ತೀವಿ, ಹಾಗಂತೆ ಹೀಗಂತೆ ಅಂತ. ಹಳ್ಳಿಲಿ ಆ ಥರ ಇಲ್ಲ. ಅವ್ರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸಾಕಾಗಲ್ಲ. ಇನ್ನು ಗಾಸಿಪ್ ಕ್ರಿಯೇಟ್ ಮಾಡೋದು ಎಲ್ಲಿ ಬರುತ್ತೆ? ತೆಂಗಿನ ಮರಗಳು. ಇದರ ಹೆಸರು ಹೊಂಬಳ್ಳಿ ಅಂತ. ತುಂಬ ಉದ್ದ ಇರುತ್ತೆ. ಇದು ಹಬ್ಬಗಳಲ್ಲಿ ಯೂಸ್ ಮಾಡ್ತಾರಂತೆ. ಸೌದೆ ಕಟ್ಟಲಿಕ್ಕೆ ಎಲ್ಲ ಯೂಸ್ ಆಗುತ್ತಂತೆ ಇದು. ನಾವು ಮನೆ ಒಳಗಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಮನೆ ಹೊರಗಡೆನೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಸುಗಳ ಜೊತೆ, ಕರುಗಳ ಜೊತೆ ಆಟ ಆಡಿಕೊಂಡು. ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಕರುಗಳಿಗೆ ಹುಲ್ಲು ತಿನ್ನಿಸೋದು, ಇನ್ನೇನೋ ಆಟಗಳು ಆಡ್ತಾಯಿದ್ರು. ಅಜ್ಜಿನ ನಾನು ಕೇಳ್ತಾ ಇದ್ದೆ, ಅವರು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ, ಕಾಲ ಭೈರವೇಶ್ವರ ಸ್ವಾಮಿ ಟೆಂಪಲ್ ಎಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ನೀನು ಬರೋ ಅಷ್ಟರಲ್ಲಿ ಟೈಮ್ ಆಗಿ ಹೋಗಿತ್ತು. 6 o'clock ಆಯಿತು. ಗೈಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.